ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಬೆಳಗಾವಿಗೆ ಆಗಮಿಸಿದ ಮೂವರು ಬಿಜೆಪಿ ರೆಬೆಲ್ ನಾಯಕರಾದ ಶಾಸಕ ಬಿಪಿ ಹರೀಶ್, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಗೋಕಾಕ್ನಲ್ಲಿ ನಡೆಯುತ್ತಿರುವ ಲಕ್ಷ್ಮೀ ಜಾತ್ರೆಯಲ್ಲಿ ರೆಬೆಲ್ ನಾಯಕರು ಭಾಗಿಯಾದರು. ರಮೇಶ್ ಜಾರಕಿಹೊಳಿ ಆಹ್ವಾನದ ಮೇರೆಗೆ ಬೆಳಗಾವಿಗೆ ಆಗಮಿಸಿದ ನಾಯಕರು ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ನಾಯಕರು ವಾಸ್ತವ್ಯ ಹೂಡಿದ್ದಾರೆ. ಇಂದು ನಡೆಯುತ್ತಿರುವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜಾತ್ರೆಗೆ ಬರುವಂತೆ ರಮೇಶ್ ಜಾರಕಿಹೊಳಿ ಆಹ್ವಾನ ಕೊಟ್ಟಿದ್ರು ಎಂದು ಬೆಳಗಾವಿಯಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದರು. ದೇವರ ಆಶೀರ್ವಾದ ಪಡೆಯಲು ಅವಕಾಶ ಸಿಕ್ಕಿದೆ, ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೇವೆ. ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಕುರಿತು ಕಾಲ ಎಲ್ಲವನ್ನೂ ಉತ್ತರಿಸುತ್ತೆ. ನಾವು ನೀವು ಕಾಲಕ್ಕಾಗಿ ಕಾಯುತ್ತಿದ್ದೇವೆ. ನಮಗೆ ಆಹ್ವಾನ ಕೊಟ್ಟಿದ್ರು, ಹಾಗಾಗಿ ಭಕ್ತಾದಿಗಳಾಗಿ ಹೊರಟಿದ್ದೇವೆ. ರಾಜಕೀಯ ಏನೂ ಇಲ್ಲ, ದೇವರ ದರ್ಶನ ಎಂದು ಕುಮಾರ್ ಬಂಗಾರಪ್ಪ ಸ್ಪಷ್ಟಪಡಿಸಿದರು. ಜಾರಕಿಹೊಳಿ ಜಿಯವರ ಸಾಹುಕಾರರ ಕಾರ್ಯಕ್ರಮ ಗೋಕಾಕಲ್ಲಿದೆ. ಜಾತ್ರೆಗೆ ಒಂದು ದೇವರ ದರ್ಶನ ಮಾಡಿಕೊಂಡು ಒಂದು ಆಶೀರ್ವಾದ ಪಡ್ಕೊಂಡು ಹೋಗೋದಕ್ಕೆ ಅವರಿಂದ ಒಂದು ಆಹ್ವಾನ ಇತ್ತು. ಹಾಗಾಗಿ ದೇವರ ಆಶೀರ್ವಾದ ಪಡೆಯೋಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ದೇಶದಲ್ಲಾದರೂ ಅಧ್ಯಕ್ಷರ ಘೋಷಣೆ ಆಗ್ಬೋದು ಅಥವಾ ಇದ್ದವ್ರನ್ನ ಕಂಟಿನ್ಯೂ ಮಾಡಬೇಕು ಅನ್ನೋಂಥ ಚರ್ಚೆಗಳು ಜೋರಾಗಿ ನಡೆದಿದ್ದಾವೆ. ನೀವು ಮುಂಚೆ ನಮಗೆ ಹೇಳ್ತಾ ಇದ್ದೀರಿ ಅವ್ರು ಆಗಬಾರ್ದು ಅನ್ನೋಂಥದ್ದು ನೀವು ಬೇಡಿಕೆ ಅಂತ ಹೇಳ್ತಾ ಇದ್ದೀರಿ. ಹೈಕಮಾಂಡ್ ನಾಯಕರು ಏನು ಮನೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಭಾಷೆ ಮಾಡ್ತಾರೆ. ಕಾಲ ಎಲ್ಲದನ್ನೂ ಉತ್ತರಿಸುತ್ತೆ. ಹೀಗಾಗಿ ಎಲ್ಲದೂ ನಿಮಗೆ ಗೊತ್ತಿದೆ ಅಂದಮೇಲೆ ಕಾಲಕ್ಕೋಸ್ಕರನೇ ಕಾಯ್ತಾ ಇದ್ದೀರಿ ನೀವು, ನಾವು ಕಾಲಕ್ಕೋಸ್ಕರನೇ ಕಾಯ್ತೀವಿ. ಕಾಲ ಉತ್ತರಿಸುತ್ತೆ. ಲೇಟ್ ಆಗ್ತಿದೆ ಅಂತಾರೆ. ಅಲ್ಲ ಸರ್, ಮತ್ತೀಗ ನಾಳೆ ಮತ್ತೆ ಯಾರು ಬರ್ತಾರೆ ಏನು ಗೊತ್ತಿಲ್ಲ. ನನಗೆ ನಮ್ಮನ್ನು ಆಹ್ವಾನ ಕೊಟ್ಟಿದ್ರು, ನಾವು ಬಂದ್ವಿ. ಇನ್ನು ಉಳಿದವ್ರಿಗೆ ಎಷ್ಟು ಜನಕ್ಕೆ ಆಹ್ವಾನ ಕೊಟ್ಟಿದ್ದಾರೋ ಅಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಆ ಲಕ್ಷಾಂತರ ಜನದಲ್ಲಿ ಆಹ್ವಾನ ಕೊಟ್ಟಿದ್ರಲ್ಲಿ ನಾವು ಒಬ್ಬರು. ನಮ್ಮ ಜೊತೆಗೆ ಇನ್ನು ಯಾರ್ಯಾರು ಬರ್ತಾರೋ ನಾವು ಭಕ್ತಾದಿಗಳಾಗಿ ಹೋಗ್ತೀವಿ. ನೋ ಪಾಲಿಟಿಕ್ಸ್, ಓನ್ಲಿ ದೇವ್ರ. ಥ್ಯಾಂಕ್ ಯು.